ರಾಜ್ಯ ರಾಜಕಾರಣದಲ್ಲಿ ಈಗ ಕುರ್ಚಿ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹಾರಿದ್ದಾರೆ. ಸಿದ್ದರಾಮಯ್ಯ ರಾಜ್ಯದಲ್ಲಿ ಇಟ್ಕೊಂಡೆ ಕಸರತ್ತು ಮಾಡ್ತಾ ಇದ್ದಾರೆ. ಒಂದು ಮೆಗಾ ಪ್ಲಾನ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಜಟಾಪಟಿ ಅದು ನಡೀತಾನೆ ಇದೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಡೆಲ್ಲಿಯಲ್ಲಿ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಿಲ್ವಾ? ರಾಹುಲ್ ಜೊತೆ 1-to-1 ಭೇಟಿಗೆ ಅವಕಾಶ ಸಿಗುತ್ತಾ ಡಿಕೆ ಶಿವಕುಮಾರ್ಗೆ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಜಟಾಪಟಿ ಕುತೂಹಲ. ಇದರ ನಡುವೆ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ, ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಾಧ್ಯ ಆಗ್ತಿಲ್ವಾ? 1-to-1 ಭೇಟಿಗೆ ಮೊನ್ನೆ ಕೂಡ ಅರ್ಜೆಂಟ್ ಆಗಿ ಹೋದ್ರು ರಾಹುಲ್ ಗಾಂಧಿ, ಸರಿಯಾಗಿ ಮಾತನಾಡಲಿಲ್ಲ. ಈಗಾದ್ರೂ ಕೂಡ ಆಗತ್ತೆ ಅಂತೇಳಿ ಹೋಗಿದ್ದಾರೆ. ಡೆಲ್ಲಿಗೆ ಬರಕ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ. ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ಆದರೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಿಲ್ವಾ ಅನ್ನೋದು ಈಗ ಪೀಕಲಾಟ ಡಿಕೆ ಶಿವಕುಮಾರ್ ಅವರಿಗೆ. 2.5 ವರ್ಷ ಆದ ನಂತರ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಹೈಕಮಾಂಡ್ ಹೇಳಿದ್ರು. 2.5 ವರ್ಷ ಆಗೋಯ್ತು. ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಯೋದಕ್ಕೆ ರೆಡಿ ಇಲ್ಲ. ಡಿಕೆ ಶಿವಕುಮಾರ್ ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಕುರ್ಚಿ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹಾರಿದ್ದಾರೆ. ಸಿದ್ದರಾಮಯ್ಯ ರಾಜ್ಯದಲ್ಲಿ ಇಟ್ಕೊಂಡೆ ಕಸರತ್ತು ಮಾಡ್ತಾ ಇದ್ದಾರೆ. ಒಂದು ಮೆಗಾ ಪ್ಲಾನ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಜಟಾಪಟಿ ಅದು ನಡೀತಾನೆ ಇದೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಡೆಲ್ಲಿಯಲ್ಲಿ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಿಲ್ವಾ? ರಾಹುಲ್ ಜೊತೆ 1-to-1 ಭೇಟಿಗೆ ಅವಕಾಶ ಸಿಗುತ್ತಾ ಡಿಕೆ ಶಿವಕುಮಾರ್ಗೆ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಜಟಾಪಟಿ ಕುತೂಹಲ. ಇದರ ನಡುವೆ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ, ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಾಧ್ಯ ಆಗ್ತಿಲ್ವಾ? 1-to-1 ಭೇಟಿಗೆ ಮೊನ್ನೆ ಕೂಡ ಅರ್ಜೆಂಟ್ ಆಗಿ ಹೋದ್ರು ರಾಹುಲ್ ಗಾಂಧಿ, ಸರಿಯಾಗಿ ಮಾತನಾಡಲಿಲ್ಲ. ಈಗಾದ್ರೂ ಕೂಡ ಆಗತ್ತೆ ಅಂತೇಳಿ ಹೋಗಿದ್ದಾರೆ. ಡೆಲ್ಲಿಗೆ ಬರಕ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ. ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ಆದರೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಿಲ್ವಾ ಅನ್ನೋದು ಈಗ ಪೀಕಲಾಟ ಡಿಕೆ ಶಿವಕುಮಾರ್ ಅವರಿಗೆ. 2.5 ವರ್ಷ ಆದ ನಂತರ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಹೈಕಮಾಂಡ್ ಹೇಳಿದ್ರು. 2.5 ವರ್ಷ ಆಗೋಯ್ತು. ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಯೋದಕ್ಕೆ ರೆಡಿ ಇಲ್ಲ. ಡಿಕೆ ಶಿವಕುಮಾರ್ ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಕುರ್ಚಿ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹಾರಿದ್ದಾರೆ. ಸಿದ್ದರಾಮಯ್ಯ ರಾಜ್ಯದಲ್ಲಿ ಇಟ್ಕೊಂಡೆ ಕಸರತ್ತು ಮಾಡ್ತಾ ಇದ್ದಾರೆ. ಒಂದು ಮೆಗಾ ಪ್ಲಾನ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಜಟಾಪಟಿ ಅದು ನಡೀತಾನೆ ಇದೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಡೆಲ್ಲಿಯಲ್ಲಿ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಿಲ್ವಾ? ರಾಹುಲ್ ಜೊತೆ 1-to-1 ಭೇಟಿಗೆ ಅವಕಾಶ ಸಿಗುತ್ತಾ ಡಿಕೆ ಶಿವಕುಮಾರ್ಗೆ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಜಟಾಪಟಿ ಕುತೂಹಲ. ಇದರ ನಡುವೆ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ, ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಾಧ್ಯ ಆಗ್ತಿಲ್ವಾ? 1-to-1 ಭೇಟಿಗೆ ಮೊನ್ನೆ ಕೂಡ ಅರ್ಜೆಂಟ್ ಆಗಿ ಹೋದ್ರು ರಾಹುಲ್ ಗಾಂಧಿ, ಸರಿಯಾಗಿ ಮಾತನಾಡಲಿಲ್ಲ. ಈಗಾದ್ರೂ ಕೂಡ ಆಗತ್ತೆ ಅಂತೇಳಿ ಹೋಗಿದ್ದಾರೆ. ಡೆಲ್ಲಿಗೆ ಬರಕ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ. ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ಆದರೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಿಲ್ವಾ ಅನ್ನೋದು ಈಗ ಪೀಕಲಾಟ ಡಿಕೆ ಶಿವಕುಮಾರ್ ಅವರಿಗೆ. 2.5 ವರ್ಷ ಆದ ನಂತರ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಹೈಕಮಾಂಡ್ ಹೇಳಿದ್ರು. 2.5 ವರ್ಷ ಆಗೋಯ್ತು. ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಯೋದಕ್ಕೆ ರೆಡಿ ಇಲ್ಲ. ಡಿಕೆ ಶಿವಕುಮಾರ್ ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಕುರ್ಚಿ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹಾರಿದ್ದಾರೆ. ಸಿದ್ದರಾಮಯ್ಯ ರಾಜ್ಯದಲ್ಲಿ ಇಟ್ಕೊಂಡೆ ಕಸರತ್ತು ಮಾಡ್ತಾ ಇದ್ದಾರೆ. ಒಂದು ಮೆಗಾ ಪ್ಲಾನ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಜಟಾಪಟಿ ಅದು ನಡೀತಾನೆ ಇದೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಡೆಲ್ಲಿಯಲ್ಲಿ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಿಲ್ವಾ? ರಾಹುಲ್ ಜೊತೆ 1-to-1 ಭೇಟಿಗೆ ಅವಕಾಶ ಸಿಗುತ್ತಾ ಡಿಕೆ ಶಿವಕುಮಾರ್ಗೆ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಜಟಾಪಟಿ ಕುತೂಹಲ. ಇದರ ನಡುವೆ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ, ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಾಧ್ಯ ಆಗ್ತಿಲ್ವಾ? 1-to-1 ಭೇಟಿಗೆ ಮೊನ್ನೆ ಕೂಡ ಅರ್ಜೆಂಟ್ ಆಗಿ ಹೋದ್ರು ರಾಹುಲ್ ಗಾಂಧಿ, ಸರಿಯಾಗಿ ಮಾತನಾಡಲಿಲ್ಲ. ಈಗಾದ್ರೂ ಕೂಡ ಆಗತ್ತೆ ಅಂತೇಳಿ ಹೋಗಿದ್ದಾರೆ. ಡೆಲ್ಲಿಗೆ ಬರಕ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ. ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ಆದರೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಿಲ್ವಾ ಅನ್ನೋದು ಈಗ ಪೀಕಲಾಟ ಡಿಕೆ ಶಿವಕುಮಾರ್ ಅವರಿಗೆ. 2.5 ವರ್ಷ ಆದ ನಂತರ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಹೈಕಮಾಂಡ್ ಹೇಳಿದ್ರು. 2.5 ವರ್ಷ ಆಗೋಯ್ತು. ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಯೋದಕ್ಕೆ ರೆಡಿ ಇಲ್ಲ.
ಡಿಕೆ ಶಿವಕುಮಾರ್ ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಕುರ್ಚಿ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹಾರಿದ್ದಾರೆ. ಸಿದ್ದರಾಮಯ್ಯ ರಾಜ್ಯದಲ್ಲಿ ಇಟ್ಕೊಂಡೆ ಕಸರತ್ತು ಮಾಡ್ತಾ ಇದ್ದಾರೆ. ಒಂದು ಮೆಗಾ ಪ್ಲಾನ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಜಟಾಪಟಿ ಅದು ನಡೀತಾನೆ ಇದೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಡೆಲ್ಲಿಯಲ್ಲಿ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಿಲ್ವಾ? ರಾಹುಲ್ ಜೊತೆ 1-to-1 ಭೇಟಿಗೆ ಅವಕಾಶ ಸಿಗುತ್ತಾ ಡಿಕೆ ಶಿವಕುಮಾರ್ಗೆ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಜಟಾಪಟಿ ಕುತೂಹಲ. ಇದರ ನಡುವೆ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ, ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಾಧ್ಯ ಆಗ್ತಿಲ್ವಾ? 1-to-1 ಭೇಟಿಗೆ ಮೊನ್ನೆ ಕೂಡ ಅರ್ಜೆಂಟ್ ಆಗಿ ಹೋದ್ರು ರಾಹುಲ್ ಗಾಂಧಿ, ಸರಿಯಾಗಿ ಮಾತಾಡಲಿಲ್ಲ. ಈಗಾದ್ರೂ ಕೂಡ ಆಗತ್ತೆ ಅಂತೇಳಿ ಹೋಗಿದ್ದಾರೆ. ಡೆಲ್ಲಿಗೆ ಬರಕ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ. ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಿಲ್ವಾ ಅನ್ನೋದು ಈಗ ಪೀಕ್ಲಾಟ ಡಿಕೆ ಶಿವಕುಮಾರ್ ಅವರಿಗೆ. 2.5 ವರ್ಷ ಆದ ನಂತರ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಹೈಕಮಾಂಡ್ ಹೇಳಿದ್ರು. 2.5 ವರ್ಷ ಆಗೋಯ್ತು. ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಯೋದಕ್ಕೆ ರೆಡಿ ಇಲ್ಲ. ಡಿಕೆ ಶಿವಕುಮಾರ್ ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಕುರ್ಚಿ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹಾರಿದ್ದಾರೆ. ಸಿದ್ದರಾಮಯ್ಯ ರಾಜ್ಯದಲ್ಲಿ ಇಟ್ಕೊಂಡೆ ಕಸರತ್ತು ಮಾಡ್ತಾ ಇದ್ದಾರೆ. ಒಂದು ಮೆಗಾ ಪ್ಲಾನ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಜಟಾಪಟಿ ಅದು ನಡೀತಾನೆ ಇದೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಡೆಲ್ಲಿಯಲ್ಲಿ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಿಲ್ವಾ? ರಾಹುಲ್ ಜೊತೆ 1-to-1 ಭೇಟಿಗೆ ಅವಕಾಶ ಸಿಗುತ್ತಾ ಡಿಕೆ ಶಿವಕುಮಾರ್ಗೆ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಜಟಾಪಟಿ ಕುತೂಹಲ. ಇದರ ನಡುವೆ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ, ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಾಧ್ಯ ಆಗ್ತಿಲ್ವಾ? 1-to-1 ಭೇಟಿಗೆ ಮೊನ್ನೆ ಕೂಡ ಅರ್ಜೆಂಟ್ ಆಗಿ ಹೋದ್ರು ರಾಹುಲ್ ಗಾಂಧಿ, ಸರಿಯಾಗಿ ಮಾತಾಡಲಿಲ್ಲ. ಈಗಾದ್ರೂ ಕೂಡ ಆಗತ್ತೆ ಅಂತೇಳಿ ಹೋಗಿದ್ದಾರೆ. ಡೆಲ್ಲಿಗೆ ಬರಕ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ. ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಿಲ್ವಾ ಅನ್ನೋದು ಈಗ ಪೀಕ್ಲಾಟ ಡಿಕೆ ಶಿವಕುಮಾರ್ ಅವರಿಗೆ. 2.5 ವರ್ಷ ಆದ ನಂತರ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಹೈಕಮಾಂಡ್ ಹೇಳಿದ್ರು. 2.5 ವರ್ಷ ಆಗೋಯ್ತು. ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಯೋದಕ್ಕೆ ರೆಡಿ ಇಲ್ಲ. ಡಿಕೆ ಶಿವಕುಮಾರ್ ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಕುರ್ಚಿ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾರಿದ್ದಾರೆ. ಸಿದ್ದರಾಮಯ್ಯ ರಾಜ್ಯದಲ್ಲಿ ಇಟ್ಕೊಂಡೆ ಕಸರತ್ತು ಮಾಡ್ತಾ ಇದ್ದಾರೆ. ಒಂದು ಮೆಗಾ ಪ್ಲಾನ್ ಮಾಡ್ತಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಕುರ್ಚಿ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹಾರಿದ್ದಾರೆ. ಸಿದ್ದರಾಮಯ್ಯ ರಾಜ್ಯದಲ್ಲಿ ಇಟ್ಕೊಂಡೆ ಕಸರತ್ತು ಮಾಡ್ತಾ ಇದ್ದಾರೆ. ಒಂದು ಮೆಗಾ ಪ್ಲಾನ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಜಟಾಪಟಿ ಅದು ನಡೀತಾನೆ ಇದೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಡೆಲ್ಲಿಯಲ್ಲಿ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಿಲ್ವಾ? ರಾಹುಲ್ ಜೊತೆ 1-to-1 ಭೇಟಿಗೆ ಅವಕಾಶ ಸಿಗುತ್ತಾ ಡಿಕೆ ಶಿವಕುಮಾರ್ಗೆ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಜಟಾಪಟಿ ಕುತೂಹಲ. ಇದರ ನಡುವೆ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ, ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಾಧ್ಯ ಆಗ್ತಿಲ್ವಾ? 1-to-1 ಭೇಟಿಗೆ ಮೊನ್ನೆ ಕೂಡ ಅರ್ಜೆಂಟ್ ಆಗಿ ಹೋದ್ರು ರಾಹುಲ್ ಗಾಂಧಿ, ಸರಿಯಾಗಿ ಮಾತಾಡಲಿಲ್ಲ. ಈಗಾದ್ರೂ ಕೂಡ ಆಗತ್ತೆ ಅಂತೇಳಿ ಹೋಗಿದ್ದಾರೆ. ಡೆಲ್ಲಿಗೆ ಬರಕ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ. ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಿಲ್ವಾ ಅನ್ನೋದು ಈಗ ಪೀಕ್ಲಾಟ ಡಿಕೆ ಶಿವಕುಮಾರ್ ಅವರಿಗೆ. 2.5 ವರ್ಷ ಆದ ನಂತರ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಹೈಕಮಾಂಡ್ ಹೇಳಿದ್ರು. 2.5 ವರ್ಷ ಆಗೋಯ್ತು. ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಯೋದಕ್ಕೆ ರೆಡಿ ಇಲ್ಲ. ಡಿಕೆ ಶಿವಕುಮಾರ್ ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ.